ನಮಸ್ಕಾರ ರೀ ಸಾವುಕಾರ ಮಂದಿ. ಈ ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೀನಿ 7 ಡೇಸ್ ಸರ್ವೈವಲ್ ಚಾಲೆಂಜ್ ಇನ್ ಐಲ್ಯಾಂಡ್. ಫುಡ್ ಇಲ್ಲ, ವಾಟರ್ ಇಲ್ಲ, ಶೆಲ್ಟರ್ ಇಲ್ಲ. ಈಗ ಹೆಂಗಿದ್ನಲ್ಲ ಹಿಂಗೆ ಹೋಗ್ತೀನಿ, 7 ಡೇಸ್ ಸರ್ವೈವ್ ಆಗಿ ಹಿಂಗೆ ವಾಪಸ್ ಬರ್ತೀನಿ. ಬಟ್ ಈ ವಿಡಿಯೋದಲ್ಲಿ ಒಂದು ಟ್ವಿಸ್ಟ್ ಏನಂತಂದ್ರೆ, ಈ ಚಾಲೆಂಜ್ ಮಾಡೋಕೆ ನಾನು ಒಬ್ಬನೇ ಹೋಗ್ತಿಲ್ಲ, ನನ್ನ ಜೊತೆ ಅಜ್ಜಿನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆದರೆ ಅಜ್ಜಿಗೆ ಈ ವಿಷಯ ಗೊತ್ತಿಲ್ಲ. ಅಜ್ಜಿಗೆ ಹೇಳಿ ಒಪ್ಸುವ, ಬರ್ರಿ. ಅಮ್ಮ, ನೆಕ್ಸ್ಟ್ ವಿಡಿಯೋ ಶೂಟ್ ಮಾಡೋಕೆ ಐಲ್ಯಾಂಡಿಗೆ ಹೋಗಿ ಬರುವ. ಥಾಯ್ಲ್ಯಾಂಡ್ ಅಲ್ಲ, ಐಲ್ಯಾಂಡ್. ಐಲ್ಯಾಂಡ್ ಎಂತ ಐಲ್ಯಾಂಡ್? ಐಲ್ಯಾಂಡ್ ಅಂದ್ರೆ ದ್ವೀಪ. ದ್ವೀಪ ಸುತ್ತಲೂ ಸಮುದ್ರ, ಮಧ್ಯ ಒಂದಿಷ್ಟೇ ಲ್ಯಾಂಡ್ ಇರ್ತದೆ, ಅದೇ ಐಲ್ಯಾಂಡ್. ಅಲ್ಲ ಹೋಗು, ನಾವಲ್ಲ ಆ ಸಮುದ್ರದಲ್ಲಿ ನಾ ಬಿದ್ದರೆ ಕಲತ್ತು, ನಾ ಬರಲ್ಲಪ್ಪ, ನೀ ಹೋಗ. ಹೇಳೋದು ಕೇಳು, ಅಲ್ಲಿ ಹೋಗುದು 7 ದಿನ ಅಲ್ಲಿರ್ಬೇಕು ನಾವು. ಸಾಕು. ಊಟಕ್ಕೆ ಕುಡಿಯೋಕೆ ಎಲ್ಲ ಅಲ್ಲೇ ನಾವು ವ್ಯವಸ್ಥೆ ಮಾಡ್ಕೋಬೇಕು. ಯಾರು ವ್ಯವಸ್ಥೆ ಮಾಡ್ತಿರು? ಯಾರು ಮಾಡೋದಿಲ್ಲ, ನಾವೇ ಮಾಡ್ಕೋಬೇಕು. ನಮ್ಮ ಕದಾಗೋದಲ್ಲ. ಸಮುದ್ರದ ಹತ್ರ ಮೀನ್ ಬರ್ತದೆ, ಬಂಗಡಿ ಹಿಡ್ದು ಫ್ರೈ ಮಾಡ್ಕೊಂಡು ತಿನ್ನೋದು. ಆ ಬಂಗಡಿ ಯಾರು ಹಿಡಿತಿರೋ ನೋಡ್ಕೊಂಡೆ. ಈಗ ಮಜಾ ಇರುವುದೇ ಅದ್ರಲ್ಲಿ. ನಾವಲ್ಲಿ ಹೋಗಿ ಕೋಲ್ ಹುಡುಕಿ ಗಾಳ ರೆಡಿ ಮಾಡಿ ಮೀನ್ ಹಿಡ್ದಿ, ಆ ಗಾಳ ಹಾಕಿ ಆ ಮೀನು ಹಿಡ್ದು ಅದು ನಾವು ಸಾರು ಮಾಡ್ಕೊಂಡು ತಿಂದು. ಸಾರಲ್ಲ ಇಲ್ಲ, ಹಸಿತೈತೆ ಮದು, ಹಸಿತೆಯ ಲೈಟ್ರ್ ಅದೇ ನನ್ನ ಹತ್ರ. ಬೆಂಕಿ ಹಾಕೊಳ್ಳೋದು, ಸುಟ್ಕೊಂಡು ತಿನ್ನೋದು. ಸುಟ್ಕೊಂಡು ತಿನ್ನಪ್ಪ ನೀನು. ಇಲ್ಲ ತಮಾಷೆ ಮಾಡಿದೆ. ನಿಂಗೆ ಇಲ್ಲೇ ಮನೇಲೆ ಕುತ್ಕೊಂಡು ಐಲ್ಯಾಂಡ್ ತೋರಿಸ್ತೆ. ಮನೇಲಿ ಕೂತ್ಕೊಂಡು ಹೋಗ್ತದೆ ಕೂತ್ಕೊಂಡೆ. ಹೆಂಗ ಹೇಳು, ನಾವೊಂದ್ ಗೇಮ್ ಆಡೋದು ಇಬ್ರು ಸೇರಿ. ನಾನು ಗೇಮ್ ಆಡ್ತೆ, ನೀ ಸುಮ್ನೆ ಕೂತ್ಕೊಳ್ಳೋಕಿಲ್ಲ, ಮಾತಾಡ್ತಿರ್ಬೇಕು. ಎಂತ ನಾನು ನೆಟ್ಟಿಗೆ ನಾ ಮಾತಾಡ್ಕೊಂತ ಹೊಡಿತೆ. ರೆಡಿ? ಹೈ ಫೈ. ನಮಸ್ಕಾರ ರೀ ಸಾವುಕಾರ ಮಂದಿ. ಸೂರಜ್ ಗೇಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಎಲ್ಲರಿಗೂ ಸ್ವಾಗತ ಹೇಳು. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸುಸ್ವಾಗತ. ಇದು ನನ್ನ ಫಸ್ಟ್ ಗೇಮಿಂಗ್ ವಿಡಿಯೋ. ಈಗ ನಾನು ನಮ್ಮ ಅಜ್ಜಿ ಸೇರಿ ಯಾವ ಗೇಮ್ ಆಡ್ತಿದ್ದೀವಿ ಅಂದರೆ ಸ್ಟ್ರ್ಯಾಂಡೆಡ್ ಡೀಪ್ ಅಂತ. ಸ್ಟ್ರ್ಯಾಂಡೆಡ್ ಡೀಪ್. ಸೊ ಬರ್ರಿ, ಮತ್ತೆ ಆಗ್ತಾಡ ಈ ಆಟನ ಸ್ಟಾರ್ಟ್ ಮಾಡುವ. ಗೇಮಿನ ಥೀಮ್ ಏನಂತಂದ್ರೆ, ಒಬ್ಬ ಏರೋಪ್ಲೇನಲ್ಲಿ ಹೋಗ್ಬೇಕಾದ್ರೆ ಏರೋಪ್ಲೇನ್ ಕ್ರಾಶ್ ಆಗಿ ಕೆಳಗಡೆ ಬಿದ್ದು ಸಮುದ್ರದಲ್ಲಿ ಬಿದ್ದು ಒಂದು ಐಲ್ಯಾಂಡಿಗೆ ಬಂದು ಸಿಗಾಕೋತಾನೆ. ಈಗ ಅವ ಐಲ್ಯಾಂಡ್ ಅಲ್ಲಿ ಸರ್ವೈವ್ ಆಗ್ಬೇಕು. ಅಂದ್ರೆ ನಾವು ಸರ್ವೈವ್ ಆಗ್ಬೇಕು. ಎಷ್ಟು ದಿನ ಸರ್ವೈವ್ ಆಗ್ತೀವಿ ಅಂತ ನೋಡುವ, ಬರ್ರಿ. ಅದು ಓದು. ನಂಗೆ ಇಂಗ್ಲಿಷ್ ಬರೋದಿಲ್ಲ. ಇಂಗ್ಲೀಷ್ ಎಲ್ಲ ಬರ್ತದೆ ನಂಗೆ. ಮತ್ತೆ ಯಾವ ಭಾಷೆ ಬರ್ತದೆ? ಯಾವುದು ಬರ್ತಲ್ಲ, ಕನ್ನಡ ಒಂದೇ. ಅಜ್ಜಿ ಕನ್ನಡತಿ. ಕನ್ನಡ ಅಜ್ಜಿನೇ. ಸ್ಟಾರ್ಟ್ ಆಯ್ತು. ಏರೋಪ್ಲೇನಲ್ಲಿ ಹೊಂಟ ನೋಡ್ರಿ. ಏರೋಪ್ಲೇನ್ ಕ್ರ್ಯಾಶ್ ಆಯ್ತು, ವಿಮಾನಕ್ಕೆ ಬೆಂಕಿ ಬಿತ್ತು. ಏನಾದರೂ ಎಕ್ಸ್ಪ್ರೆಷನ್ ಕೊಡು. ಈಗ ಎಂತ ಮಾಡೋದು? ಈಗ ಕಂಗಾಲಾಗ್ಬೇಕು ನೀನು. ವಿಮಾನಕ್ಕೆ ಬೆಂಕಿ ಬಿತ್ತು. ಅಯ್ಯೋ ಅದೇ ಬೆಂಕಿ ಬಿತ್ತು. ಬೆಂಕಿ ಬಿತ್ತು. ಅಜ್ಜಿ ನಾಟಕ ನೋಡ್ರಿ ಹೆಂಗ್ ಮಾಡ್ತದೆ. ಸಮುದ್ರದಲ್ಲಿ ಬಿತ್ತು ವಿಮಾನ ಗೈಸ್, ಸಮುದ್ರದಲ್ಲಿ ಬಿತ್ತು. ಬಂದು ಈಗ ಇಲ್ಲಿಂದ ನಾವು ಎಕ್ಸಿಟ್ ಆಗ್ಬೇಕು. ವಿಮಾನದಿಂದ ಹೊರಗೆ ಬಂದೆ. ಇಲ್ಲಿ ದೋಣಿ ಉಂಟು ನೋಡು, ದೋಣಿ. ಈಗ ನಾವು ಐಲ್ಯಾಂಡಲ್ಲಿ ಸರ್ವೈವ್ ಆಗ್ಬೇಕಂದ್ರೆ ನಮಗೆ ಬೇಕಾಗಿದ್ದು ಮೇನ್ 3 ಥಿಂಗ್ಸ್: ಫುಡ್, ಶೆಲ್ಟರ್, ಕ್ಲಾತ್. ಈ ಕ್ಲಾತ್ ಅಂತೂ ಆಲ್ರೆಡಿ ತಡಿ, ಅಜ್ಜಿ ನಾಟಕ ಸ್ಟಾರ್ಟ್ ಮಾಡಿಬಿಟ್ಟಾರೆ. ಶಾರ್ಕ್ ನೋಡು, ಶಾರ್ಕ್ ಮೀನು. ಸಾಧ್ಯ. ಈಗ ನಮ್ಗೆ ಬೇಕಾಗಿದ್ದು ಫುಡ್, ಶೆಲ್ಟರ್ ಮತ್ತೆ ವಾಟರ್. ಇದಿಷ್ಟು ರೆಡಿ ಮಾಡ್ಕೊಳುವ. ಈಗ ನೋಡ್ರಿ, ಅಲ್ಲಿ ನೋಡ್ರಿ ಐಲ್ಯಾಂಡ್ ಕಾಣ್ತದೆ ನೋಡಿ. ಐಲ್ಯಾಂಡ್ ಅಂದ್ರೆ ಅದೇ. ಈಗ ಅಲ್ಲಿ ಹೋಗ್ಬೇಕು ನಾವು. ಇಲ್ಲಿ ಪ್ಯಾಡಲ್ ಕೊಟ್ಟಾನ ಅಣ್ಣ, ಪ್ಯಾಡಲನ್ನ ತಗೊಂಡು ರೆಡಿ ಬ್ರದರ್, ರೆಡಿ. ದೋಣಿ ಸಾಗಲಿ, ಮುಂದೆ ಹೋಗಲಿ, ದೂರ ತೀರವ ಸೇರಲಿ. ಅಲ್ಲಲ್ಲಲ್ಲಲ್ಲಲ್ಲ ಗೈಸ್, ಈಗ ನಾವು ಇಲ್ಲಿ ಫಸ್ಟ್ ಬಂದ ತಕ್ಷಣ ಏನು ಹುಡುಕ್ಬೇಕಂದ್ರೆ ಶೆಲ್ಟರ್. ಮನೆ ಕಟ್ಲಿಕ್ಕೆ ಏನೇನು ಬೇಕಂತ ಅದನ್ನು ರೆಡಿ ಮಾಡ್ಕೋಬೇಕು. ಫಸ್ಟ್ ಮನೆ ಕಟ್ಕೊಳುವ. ಈಗ ನೋಡ್ರಿ ಗೈಸ್, ಈಗ ಈ ಗೇಮಲ್ಲಿ ನಾವು ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ಈಗ ಏನು ಕಾಮನ್ ಸೆನ್ಸ್ ಅಂದರೆ, ಈಗ ನೋಡು, ನಾವು ಇದಿಲ್ಲೇ ಬಿಟ್ಟು ಹೋದರೆ ಏನಾಗ್ತದೆ?
ದೋಣಿ ಅದು ಬೆಚ್ಚಕ್ಕೆ ಹೋದ್ರೆ ನೀರು ತೇಲ್ ಹೋಗೋದಲ್ಲ. ತೇಲ್ ಹೋಗ್ತದೆ. ಈ ಕಾಮನ್ ಸೆನ್ಸ್ ಇರ್ಬೇಕು ಗೈಸ್, ಅದಕ್ಕೆ ನಾವು ದೋಣಿ ಇಲ್ಲಿ ಬಿಟ್ಟು ಹೋಗೋಂಗಿಲ್ಲ. ಈಗ ನೋಡ್ರಿ ಆಲ್ರೆಡಿ ಇಷ್ಟು ದೂರ ಬಂತು. ಸೊ ಫಸ್ಟ್ ನಾವು ದೋಣಿ ಸೇಫ್ ಮಾಡ್ಕೊಬಿಡುವ, ದೋಣಿ ದಡಕ್ಕೆ ಹಾಕೋಬಿಡುವ. ಇಲ್ಲಿದ್ರು ಡೇಂಜರೇ, ಇಲ್ಲಿರಲಿ. ದೋಣಿ ಸೇಫ್. ಮ್ಯಾನ್ ಅಂತ ಹಾಂ ಮ್ಯಾನ್ ಬರ್ತದ. ಸೇಫು. ಹ್ಞೂ ಫಸ್ಟ್ ಏನು ಮಾಡುವ ಅಂದರೆ ನಮ್ಗೆ ಉಳಿಯೋಕೆ ಮನೆ ಬೇಕಲ್ಲ, ಹೌದು. ಮನೆ ಕಟ್ಕೊಳ್ವ. ಮನೆ ಕಟ್ಟಿ ಮನೆ ಕಟ್ಟೋಕ್ಕೆ ಏನೇನು ಬೇಕು? ಕೊಂಬ ಬೇಕು, ಮೊದಲೇ ಬೇಕು, ಮತ್ತೆಂಥದ್ದು ಬಳ್ಳಿ ಹಗ್ಗ ಅದೆಲ್ಲ ಬೇಕು. ಹೌದು. ಅದೆಲ್ಲ ಹುಡುಕುವ. ಹಾಂ. ಈಗ ಫಸ್ಟ್ ಈ ಗೇಮಲ್ಲಿ ಮನೆ ಕಟ್ಟಲಿಕ್ಕೆ ಏನೇನು ಬೇಕು ಅನ್ನೋದು ನೋಡ್ಕೊಳ್ವ. ಇಲ್ಲಿ ನೋಡ್ರಿ, ಶೆಲ್ಟರ್ ಕಟ್ಟಲಿಕ್ಕೆ 3 ಕಟ್ಗೆ ಬೇಕು, 4 ತೆಂಗಿನ ಗರಿ ಬೇಕು, 1 ಲ್ಯಾಶಿಂಗ್ ಬೇಕು, ಅಂದರೆ ಹಗ್ಗ ಬೇಕು. ಇಷ್ಟು ನಾವು ರೆಡಿ ಮಾಡ್ಕೊಂಡ್ರೆ ನಮ್ಮದು ಮನೆ ರೆಡಿ ಆಗ್ತದೆ. ಬರ್ರಿ ಈಗ ಫಸ್ಟ್ ಕಟ್ಗೆ ಹುಡುಕುವ. ಈಗ 3 ಕಟ್ಗೆ ಬೇಕು, 1 ಇಲ್ಲಿ ಸಿಕ್ತು. ಈಗ ನಾವು ತೆಂಗಿನ ಗರಿ ಎಲ್ಲ ತೆಗಿಬೇಕಂದ್ರೆ ನಮಗೆ ವೆಪನ್ ಬೇಕೇ ಬೇಕು. ಸೊ ಒಂದು ವೆಪನ್ ಕ್ರಿಯೇಟ್ ಮಾಡ್ಕೊಳ್ಳುವ. ವೆಪನ್ ನಾರ್ಮಲ್ ವೆಪನ್ ಏನಂದರೆ ಸ್ಟೋನ್ ಟೂಲಿಗೆ ಏನಿಲ್ಲ, ಸಿಂಪಲ್ ಒಂದು ಸ್ಟೋನ್ ಬೇಕು. ಇಲ್ಲಿ ಬಿದ್ಕೊಂಡಿತ್ತಲ್ಲ ಸ್ಟೋನ್ ತೊಗೊಂಡ ಒಂದು ಸ್ಟೋನ್ ಟೂಲ್ ರೆಡಿ ಮಾಡ್ದೆ. ನಮ್ಮ ಸ್ಟೋನ್ ಟೂಲ್ ರೆಡಿ. ಕೋಕೋನಟ್ ಇಟ್ಕೊಂಡಿರುವ ಗೈಸ್, ಯಾಕಂದರೆ ಕೋಕೋನಟ್ಟಿಂದ ನಮ್ಗೆ ಕೋಕೋನಟ್ ವಾಟರು ಸಿಗ್ತದೆ, ಆಮೇಲೆ ಕೋಕೋನಟ್ ಕಾಯಿನೂ ತಿನ್ಬೋದು. ಡ್ರಿಂಕ್ ಈಟ್ ಎರಡೂ ಆಯಿತು. ಈಗ ನಮ್ಗೆ ತೆಂಗಿನ ಗರಿ ಬೇಕಲ್ಲ, ತೆಂಗಿನ ಮರ ಕಡಿಬೇಕು. ಇದು ನಿಜ ಜೀವನದಲ್ಲಿ ಇಂಥ ಕೆಲಸ ಮಾಡಿಬಿಟ್ರಿ, ಇದು ಗೇಮಲ್ಲಿ ಅಷ್ಟೇ ಇರಲಿ. ಈ ಸ್ಟೋನ್ ಟೂಲ್ ಏನು ಉಂಟಲ್ಲ, ಇದ್ರ ಪವರ್ ಕಡಿಮೆ, ಸುಮಾರು ಹೊತ್ತು ಬೇಕಾಗ್ತದೆ. ಅದಕ್ಕೆ ನಾವು ಈಗ ಪವರ್ಫುಲ್ ಇನ್ನೊಂದು ವೆಪನ್ ರೆಡಿ ಮಾಡ್ಕೋಬೇಕು. ಮರ ಬೆತ್ತು ತೆಂಗಿನ ಗರಿ ಬೇಕೀಗ ನಮಗೆ. ಗರಿ ಬೇಕು. ಕೆಲಸ ಪಟ್ಪಟ ಆಗ್ಬೇಕು, ಕೆಲಸ ಪಟ ಆಗ್ಬೇಕು. ಪಟ ಆಗ್ತದೆ ಬೆತ್ತು. ಆಯ್ತು ನೋಡು, ತೆಂಗಿನ ಗರಿ 1 2 3 4 5. ಈಗ ತೆಂಗಿನ ಗರಿ ಅಂತೂ ಸಿಕ್ತು. ಈಗ ನಾವು ಲ್ಯಾಶಿಂಗ್ ರೆಡಿ ಮಾಡ್ಲಿಕ್ಕೆ ಏನು ಬೇಕಂತ ನೋಡ್ಕೊಳುವ. ಲ್ಯಾಶಿಂಗ್ ರೆಡಿ ಮಾಡಲಿಕ್ಕೆ 4 ಫೈಬ್ರಸ್ ಲೀವ್ಸ್ ಬೇಕು. 4 ಕಾಯಿ ಬೇಸಿ ಎಂತ ಕಾಯಿ ಬೇಸಿ. ಇದು ಫೈಬ್ರಸ್ ಲೀವ್ಸ್ ಅಂದರೆ ಇದೆ ನೋಡ್ರಿ, ಬಂತು. 1 ಫೈಬ್ರಸ್ ಲೀವ್ಸ್, 2 3 4 ಲ್ಯಾಶಿಂಗ್. ಓಕೆ ಗೈಸ್, ಈಗ ಮನೆ ಕಟ್ಟಲಿಕ್ಕೆ ಏನೇನು ಬೇಕು ಎಲ್ಲ ನಮ್ಮ ಹತ್ರ ಉಂಟೀಗ. ಬರ್ರಿ ಮನೆ ಕಟ್ಟುವ. ಅವರ್ ಶೆಲ್ಟರ್ ಈಸ್ ರೆಡಿ. ಇಷ್ಟು ಸಣ್ಣ ಮನೇಲಿ ಎಂತ ಮಾಡೋದು ಗೈಸ್? ಈಗ ನಮ್ಮದು ಶೆಲ್ಟರ್ ಅಂತೂ ರೆಡಿ ಉಂಟೀಗ. ಈಗ ನಮಗೆ ಆಹಾರ ಬೇಕು. ಏಡಿ ನೋಡು, ಹಾಂ ಹೇಳಿ ಬಂತು. ಹಾಕೆ ಒಂದು ಏಡಿ ಸಿಕ್ತು. ಇವತ್ತಿನ ಊಟಕ್ಕೆ ಸಾಕು ಅನಿಸ್ತದ ಅವನಿಗೆ. ಇಲ್ಲೊಂದು ಏಡಿ. ಬಾ ತಮ್ಮ, ಬಾ 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 ಬರ್ರ 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 2 ಏಡಿ ಆಯ್ತು. ಇಲ್ಲೊಂದು ಏಡಿ ಅಣ್ಣ, ಸಾರಿ. ಮನೆ ಕಟ್ಟಾಯ್ತು, ಏಡಿ ಸಿಕ್ತು. ಈಗ ಏಡಿ ಫ್ರೈ ಮಾಡೋಕೆ ಏನು ಬೇಕು? ಬೆಂಕಿ ಬೇಕು. ಈಗ ಬೆಂಕಿ ಹಾಕೋ ಬಾ. ಫೈರ್. ಕಟ್ಟಿಗೆ ಅಂತೂ ಒಟ್ಟಾಕಾಯ್ತು. ಬೆಂಕಿ ಹೆಂಗೆ ಹಚ್ಚೋದು? ನಮ್ಮ ಹತ್ರ ಲೈಟ್ರ್ ಇಲ್ಲ, ಕಡ್ಡಿಪಟ್ನ ಇಲ್ಲ, ಏನೂ ಇಲ್ಲ. ಬೆಂಕಿ ಹೆಂಗೆ ಹಚ್ಚೋದು? ಕಿಂಡ್ಲಿಂಗ್. ಈಗ ಬೆಂಕಿ ಕಟ್ಗಿಲಿ ಹಿಂಗೆ ಮಾಡಿ ಬೆಂಕಿ ಹಚ್ಬೇಕೀಗ. ತಿಕ್ಕಿ ಕತ್ಲಾಯ್ತು ಬೆಂಕಿ ಹಾಕ್ಬೇಕು. ಕಿಂಡ್ಲಿಂಗ್ ತಗೊಂಡು ನೋಡು ಬೆಂಕಿ ಅಲ್ಲಿರು. ಬೆಂಕಿ ಆಯ್ತು. ಈಗ ಏಡಿ ಸುಡುದೆ. ಈಗ ಅದ್ರ ಏಡಿ ಸ್ಕಿನ್ ಮಾಡಲಿಕ್ಕೆ ಈ ವೆಪನಲ್ಲಿ ಆಗಲ್ಲ ಅನ್ಸುತ್ತೆ. ಇದಕ್ಕಿಂತ ಅಪ್ಗ್ರೇಡೆಡ್ ವೆಪನ್ ಬೇಕು. ರಿಫೈನ್ಡ್ ನೈಫ್ ಬೇಕೀಗ. ಅದಕ್ಕೆ ಒಂದು ಕಟ್ಗಿ, ಒಂದು ಲ್ಯಾಶಿಂಗ್. ಪಟ್ ರಿಫೈನ್ಡ್ ನೈಫ್ ಒಂದು ರೆಡಿ ಮಾಡುವ. ರಿಫೈನ್ಡ್ ನೈಫ್. ಓಕೆ, ಕತ್ತಿ ರೆಡಿ ಆಯಿತು. ಈಗ ಏಡಿ ಓಪನ್ ಮಾಡಿ ಸುಟ್ಕೊಂಡು ತಿನ್ನೋದೆ. ಗೈಸ್, ನಮ್ಮ ಏಡಿ ಮಾಂಸ ರೆಡಿ ಇದೆ. ಅದನ್ನು ಫ್ರೈ ಮಾಡುವ ಸಮಯ. ಇಲ್ಲೋಡು, ಬೆಂಕಿಲಿ ಫ್ರೈ ಆಗ್ತದೆ. ಬೆಂಕಿಲ್ ಫ್ರೈ ಎಂಥದ್ದು ಹಾಕೋದೆಲ್ಲ ಮಾಡಲ್ಲ. ಹಾಗೆ ಫ್ರೈ ಎಂತ ಹಾಕಬೇಕು? ಮಸಾಲೆ ಎಲ್ಲ ಎಂಥದ್ದೇ ಇಲ್ಲ. ಆ ಒಂದು ವಿಮಾನ ಸುಟ್ಟಿ ಐಲ್ಯಾಂಡಲ್ಲಿ ಬಂದು ಬಿದ್ದಾನೆ, ಅವನಿಗೆ ಮಸಾಲೆ ಎಲ್ಲ ಕೊಡ್ತಾರಲ್ಲಿ. ಅಲ್ಲ ಹೇಳಿದೆ
ಬರೀ ತೆಗೆ ಸುಟ್ಕ ಉಪ್ಪು ಇಲ್ದೋದಲ್ಲ. ಅವನಿಗೆ ಬದುಕ್ರು ಸಾಕಾಗತ್ತೆ ಈಗ, ಉಪ್ಪು ಮಸಾಲೆ ಎಲ್ಲ ಹುಡ್ಕೊಂತ ಉಳಿತಾವ. ಏಡಿ ಮಾಂಸ ಫ್ರೈ ಆದಮೇಲೆ ಆಯ್ತು ಗೈಸ್, ಈಗ ಏಡಿ ಮಾಂಸ ಟೇಸ್ಟ್ ಮಾಡುವ ಸಮಯ. ತಿಂದ. ಓಕೆ ಗೈಸ್, ಈಗ ಫಸ್ಟ್ ಡೇಗೆ ಇಷ್ಟೇ ಸಾಕು. ಈಗ ಮಲ್ಕೊಳ್ಳುವ, ಬೆಳಿಗ್ಗೆ ಎದ್ದು ಫಿಶಿಂಗ್ ಮಾಡುವ, ಬೆಳಿಗ್ಗೆ ಎದ್ದು ಮೀನು ಹಿಡಿಯುವ. ಏನಂತಿ? ಅದಲ್ ಸ್ಲೀಪ್. One day later. ಗೈಸ್, ಈಗ ಮಾರ್ನ ಇತ್ತು ಡೈನೋಸಾರ್ಗೆ ಮಾರ್ನ, ಹಾಗಾಗಿ ಮಾರ್ನ ಇತ್ತು ಶಾರ್ಕ್ ಒಯ್ ಮಾರ್ನ. ಆ ಸಣ್ಣ ಪುಟ್ಟ ಮೀನು ಬೇಡ, ಡೈರೆಕ್ಟ್ ಶಾರ್ಕ್ ಹಿಡಿಯುವ. ಶಾರ್ಕ್ ದೊಡ್ಡ ಮೀನು ಹಿಡಿಯೋಕೆ ನಮಗೆ ಈಟಿ ಬೇಕು. ಈಟಿ ಅಂದರೆ ಹಿಂಗೆ ಕೋಲ್ ಬೀಸ್ ಹೊಡಿಯೋದು, ಅದು ಚುಚ್ಕೊಂತದೆ ಮೀನಿಗೆ. ಅದು ಏನಂದರೆ ಇದೆ ಕ್ರೂಡ್ ಸ್ಪಿಯರ್. ಇಲ್ಲ ನೋಡಿ, ಹಿಂಗೆ ಮಾಡಿ ಹಿಂಗೆ ಬಿಟ್ರೆ ಅಲ್ಲಿ ಹೋಗಿ ಬೀಳ್ತದೆ. 8 ಈಟಿ ಉಂಟು ನಮ್ಮ ಹತ್ರ, ಆದರೂ ಒಂದು ಸೇಫ್ಟಿಗೆ ಎಕ್ಸ್ಟ್ರಾ ಇಟ್ಕೊಂಡು ಹೋಗುವ. ಯಾಕಂದರೆ ದೊಡ್ಡ ಶಾರ್ಕ್ ಅಲ್ಲ, ದೊಡ್ಡ ಶಾರ್ಕ್ ಹೊಡಿಯೋಕೆ ಜಾಸ್ತಿ ಬೇಕಾಗ್ತದೆ. ಓಕೆ ಗೈಸ್, ಈಗ ಸುಮಾರು ಈಟಿ ಆಯ್ತು ನಮ್ಮ ಹತ್ರ, ಹೋಗುವ ಈಗ. 5 minutes later. ಅಮ್ಮ, ಅಲ್ಲೊಂದು ಐಲ್ಯಾಂಡ್ ಕಾಣ್ತುಂಟಲ್ಲ, ಅಲ್ಲಿ ಹೋಗಿ ಬರುವ. ಏನಂತಿ? ಎಂತ ನಾನು ಹೋಗೋದು? ಇಲ್ಲಿ ನೋಡಿ, ಹೋಗ್ತಿದ್ನಲ್ಲೇ ಬೋಟು, ದೋಣಿ ಬೋಟಿನ ರಾಫ್ಟ್. ಗೈಸ್, ಹಂಗೆ ಮಾಡುವ. ಆ ಐಲ್ಯಾಂಡ್ ಹತ್ರ ಹೋಗಿ ಅಲ್ಲೇ ಶಾರ್ಕ್ ಹೊಡೆದು ಶಾರ್ಕನ್ನು ಅದೇ ಐಲ್ಯಾಂಡಿಗೆ ತಗೊಂಡು ಹೋಗಿ ಅಲ್ಲೇ ಫ್ರೈ ಮಾಡುವ. ಆರ್ ಯು ರೆಡಿ? ಯಾವ ಬೀಚ್ ಹೇಳೋದು? ಹೊನ್ನಾವರ್ ಬೀಚು. ಗೈಸ್, ಅಲ್ಲಿ 2 ಬೋಟ್ ಉಂಟು. ಆ ಬೋಟಿಗೆಲ್ಲ ಒಂದ್ಸಲ ಎಂಟ್ರಿ ಕೊಟ್ಟು ಬರುವ. ಆ ಬೋಟಲ್ಲಿ ಏನಾದರೂ ಐಟಮ್ಸ್ ಸಿಗ್ಬೋದು ನಮಗೆ, ಯಾಕಂದರೆ ಸುಮ್ಮನೆ ಅಂತೂ ಇಟ್ಟಿರೋದಿಲ್ಲ. ಇಲ್ಲೋಡು, ಇಲ್ಲೇ ಮೀನು, ಇಲ್ಲೇ ತಡಿ ಮೀನು ಇಲ್ಲೇ ಬಂತು. ಏನು ಮಾಡಲೇ ಇಲ್ಲ ಗೈಸ್, ಮಿಸ್ಸಾಗಿ ಯಾವುದೋ ಬಟನ್ ಹೊತ್ಬಿಟ್ಟೆ, ಸಮುದ್ರದೊಳಗೆ ಬಿದ್ದೆ. ಹತ್ತತ್ತು ಅಣ್ಣ, ಹತ್ತತ್ತು. ಯಾವ ಮೀನೇನದು? ಹತ್ತು ಗೈಸ್, ಇದೇ ಮೀನು ಹೊಡಿಯುವ ಈಗ. ಅಮ್ಮ, ಹಾಂ, ಎಲ್ಲೋಯ್ತು ನಮ್ಮ ಹತ್ಯಾರ ತೆಗಿ. ಎಲ್ಲೋಯ್ತು ಆ ಮೀನು? ಬಿತ್ತ ಗೈಸ್, ಬಿತ್ತು, ಹೊಡ್ತಾ ಬಿತ್ತು ಮೀನಿಗೆ. ಇದು ಒಂದು ಹೊಡೆತಕ್ಕೆಲ್ಲ ಸಾಯೋದಿಲ್ಲ. ಈ ಥರ ಜೈಂಟ್ ಮೀನು ಹೆಂಗೆ ಸಾಯ್ತದೆ ಒಂದು ಹೊಡೆತಕ್ಕೆ? ಶಿಟ್, ಬಂದು ಗೈಸ್, 2 ಹೊಡೆತ ತಿನ್ನೋದು ಮೀನೀಗ. ಗೈಸ್, ನಾವೀಗ ಮೀನಿಗೆ ವೇಟ್ ಮಾಡ್ತಾ ಕುಂತ್ರೆ ಪ್ರಯೋಜನ ಇಲ್ಲ, ಯಾಕಂದರೆ ಕತ್ಲಾಗ್ತದೆ. ಕತ್ಲಾದರೆ ನಾವೀಗ ಆ ಐಲ್ಯಾಂಡಿಗೆ ಹೋದರೆ ಅಲ್ಲೊಂದು ಮನೆ ಕಟ್ಕೋಬೇಕು, ಯಾಕಂದರೆ ನಮ್ಮ ಮನೆ ಇರೋದು ಈ ಐಲ್ಯಾಂಡಲ್ಲಿ. ಅಕಸ್ಮಾತ್ ಆ ಮೀನಿಗೆ ನಾವು ಹೊಡೆದಿದ್ರು ಇಲ್ಲಿಂದ ಅಲ್ಲಿ ತನಕ ಹೆಂಗೆ ತಗೊಂಡು ಹೋಗೋದು? ಹ್ಯಾಂಗೆ ತಗೋಗೋದೇನು? ಅದಕ್ಕೆ ಬಂತು ಅದು ಹೋಗ್ಬಿಡ್ತದೆ. ಒಂದು ಮಿಸ್ ಆಯ್ತು. ಇದು ಪಕ್ಕ ನಮ್ಗೆ ಫಾಲೋ ಮಾಡ್ಕೊಂಡು ಬಂದೇ ಬರ್ತದೆ. ನಾವು ಹೋಗ್ತಾ ಇರುವ, ನಮ್ಮ ಕೆಲಸ ನಾವು ಮಾಡ್ತಾ ಇರುವ, ಅದು ಬರಲಿ. ಅಲ್ಲ, ಆಚೆ ಬದಿಕೆಲ್ಲ ದೋಣಿ ಬಂತು. ಇದು ಬೇರೆ ಮೀನು ಗೈಸ್, ಇದು ಬೇರೆ ಮೀನು ಗೈಸ್, ಇದು ಬೇರೆ ಮೀನು. ಈ ಮೀನಿಗೆ ಹೊಡಿವ, ಯಾಕಂದ್ರೆ ಈ ಮೀನು ಐಲ್ಯಾಂಡಿಗೆ ಹತ್ರನೂ ಉಂಟು. ಹೊಡೆದ್ರೆ ನಮ್ಗೆ ತೊಗೊಂಡು ಹೋಗ್ಲಿಕ್ಕೆ ಈಸಿನೂ ಆಗ್ತದೆ ಅಣ್ಣ. ಬಿತ್ತು ಗೈಸ್. ದೂಡ್ತು. ದೂಡ್ ಹೋಗ್ತಾ ಇದೆ. ಅಯ್ಯೋ ಮಿಸ್ ಆಯ್ತು. ಬಿತ್ತ. ತಡಿ ನಿಂಗೆ ತಡಿ ಮಗನೇ, ಬಾ. ಮಿಸ್ ಆಯ್ತು ಗೈಸ್, ಖಾಲಿ ಆಗ್ತದೆ ನಮ್ಮದು. ಇದು ಹೊಡುವ, ಇದು ಬೇರೆ ಮೀನಮ್ಮ. ಅವಾಗ ಹೊಡೆದಿದ್ದು ಬೇರೆ ಮೀನು, ಅದು ದೊಡ್ಡಿತ್ತು, ಇದು ಸ್ವಲ್ಪ ಸಣ್ಣ ಉಂಟು ಗೈಸ್. ಒಟ್ಟಿನಲ್ಲಿ ಯಾವ್ದಾದ್ರು ಒಂದು ಶಾರ್ಕಿಗೆ ಹೊಡಿದೆ. ಇದು ನನ್ನ ಶಪಥ. ಈಗ ತಡ ಮಾಡೋದು ಬೇಡ. ಆ ಶಾರ್ಕ್ ಮೀನು ಹೊಡೆದು ತಂದು ಕೊಯ್ದು ಸುಟ್ಟಿ ತಿನ್ನೋದೆ.
ರೆಡಿ? ಐ ಆಮ್ ರೆಡಿ. ಗೈಸ್ ಈಗ ನನ್ನ ಪ್ಲ್ಯಾನ್ ಏನಂತಂದರೆ ಬೋಟಿ ಅದೇ ದೋಣಿ ಗೈಸ್ ನನಗೆ ಮಚ್ವಿ. ಗೈಸ್ ಈಗ ನನ್ನ ಪ್ಲ್ಯಾನ್ ಏನಂತಂದರೆ ಈ ಬೋಟ್ ಮೇಲೆ ನಿಂತ್ಕೊಂಡು ಶಾರ್ಕಿಗೆ ಹೊಡಿಯೋದು. ಸಾಧಾರಣಕ್ಕಿಂತ ಪ್ಲ್ಯಾನ್ ಯಾರಿಗೂ ಬರೋದಿಲ್ಲ. ಸ್ವಲ್ಪ ಇನ್ಸುಲೇಟ್ ಸ್ವಲ್ಪ ಇನ್ಸುಲೇಟ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಿ ಹಿಡಿಯುತ್ತೆ. ಸ್ವಲ್ಪ ಇಂಟೆಲಿಜೆಂಟ್ ಇರಬೇಕು. ಮೀನು ಬಂತು. ಗೈಸ್ ಇದು ಹ್ಯಾಮರ್ ಹೆಡ್ ಶಾರ್ಕ್. ಇದು ನಮಗೆ ಅನ್ಫಾರ್ಚುನೇಟ್ಲಿ ಆ ಮೀನು ಸಿಗಲಿಲ್ಲ. ಅವಾಗ ಒಂದು ಮೀನು ಬಂದಿತ್ತಲ್ಲ, ದೊಡ್ಡ ಮೀನು, ಅದು ಸಿಕ್ಕಿದ್ರೆ ಮಜಾ ಇರ್ತಿತ್ತು. ಅದು ಎಷ್ಟು ದೊಡ್ಡ ಇತ್ತು ಅಂದರೆ ಇದಕ್ಕಿಂತ ಇದ್ರ ಡಬಲ್ ಇತ್ತದು. ತಡಿ ತಮ್ಮ ತಡಿ ಒಂದು ಶಾಟ್ ಹೊಡಿತು. ತಡಿ, ಒಂದು ಶಾಟ್. 2 ಮೀನುಂಟು. 2 ಮೀನುಂಟು ಗೈಸ್ ಇಲ್ಲಿ. ನಾ ಕನ್ಫ್ಯೂಸ್ ಆಗಿ 2ಕ್ಕೆ ಹೊಡೆದ್ಬಿಟ್ಟೆ. 2ಕ್ಕೆ ಹೊಡಿತಾ ಇದ್ರೆ ನಮ್ಗೆ ಇದು ಸಾಲೋದಿಲ್ಲ. ಹಾಗಾಗಿ 1ಕ್ಕೆ ಟಾರ್ಗೆಟ್ ಮಾಡಬೇಕು. ಯಾವುದಕ್ಕೆ ಹೊಡೀಲಿ? 2 ಉಂಟು. ಎಲ್ಲೋಯ್ತು ಮೀನು? ಗೈಸ್ ನಮ್ಮ ಮೀನು ಎಲ್ಲೋಯ್ತಾಳೆ ಗೊತ್ತಾಗಲಿಲ್ಲ. ಮೀನು ಎಲ್ಲೋಯ್ತೇನ? ಮೀನು ನೀರಾಗ ಗೊತ್ತದ, ಅದು ಸಿಗ್ತದೆ. ನೀರಾಗಿದ್ದು ಅದೇ. ನಾವೀಗ ಈ ಬೋಟಿಂದ ಆ ಬೋಟಿಗೆ ಶಿಫ್ಟ್ ಆದರೆ ಗೈಸ್ ಹಾಗೆ ಮಾಡುವ. ಹಿಂಗೆ ಸಮುದ್ರದಲ್ಲಿ ಈಜ್ಕೊತಾನೆ ಹೋಗ್ತೆ. ಅಕಸ್ಮಾತ್ ಹ್ಯಾಮರ್ ಹೆಡ್ ಶಾರ್ಕ್ ಬಂದರೆ ಇಲ್ಲಿ ಬೇರೆ ಮೀನು ಉಂಟು ನೋಡಿ. ಇಲ್ಲಿ ನಮ್ದು ಏನಿದ್ರು ಶಾರ್ಕಿಗೆ, ಬೇರೆ ಮೀನು ಬೇಡ. ಇಲ್ಲಿ ನೋಡು, ಈ ಮೀನು ಹೊಡಿಬೋದು. ಅದೊಂದು ಮೀನು. ಇದು ಬೇಡ, ಇದು ಸತ್ಯ ಹೋಯ್ತು 2 ಹೊಡೆತಕ್ಕೆ. ಶಿಟ್. ಇದೇನು ಕಡಿಮೆ ಇಲ್ಲ, ಇದು ದೊಡ್ಡನೇ ಉಂಟು. ಆಮೇಲೆ ಸಿಕ್ತು. ಇದು ತಗೊಂಡು ಹೋಗಿ ದಡದಲ್ಲಿಟ್ಟು ಆ ಬೋಟ್ ಮೇಲೆ ಹೋಗಿ ಅಲ್ಲಿಂದ ಶಾರ್ಕ್ ಹೊಡಿವ. ಐ ಆಮ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಫಿಶರ್ಮ್ಯಾನ್ ಇನ್ ದ ವರ್ಲ್ಡ್, ಯು ನೋ. ಆ್ಯಕ್ಚುಲಿ ಐ ಆಮ್ ವೆರಿ ಬಿಗ್ಗೆಸ್ಟ್. ಇಂಗ್ಲಿಷು ಮಾತೃಭಾಷೆ ಬಿಟ್ಟವರು 3 ಬಿಟ್ಟವ್ರಿಗಿಂತ ಮೂರ್ಖರು. ಈ ಬೋಟಿಗೆ ಬಂದೆ. ಈಗ ನೋಡು ಬರಲಿ ಅದು. ಹಾಂ ಬಂದು ಈ ಬೇರೆ ಶಾರ್ಕ್ ಇದು. ಹಾಕಿ ಬಿತ್ತು ಗೈಸ್, ಇದು ಬೇರೆ ಶಾರ್ಕ್. ಯಾವುದಾದ್ರು ಶಾರ್ಕ್ ಆಗಲಿ, ಒಟ್ಟು ಶಾರ್ಕ್ ಬೇಕು ನನಗೆ. ಪ್ರತಿ ಸಲ ಬೇರೆ ಬೇರೆ ಶಾರ್ಕ್ ಬಂದರೆ ನನ್ನ ಹತ್ರ ಕೋಲಿಲ್ಲ. ಹಾಕು ಪಕ್ಕ ಹೊಡಿಬೋದು. ಆಲ್ಮೋಸ್ಟ್ ಹತ್ತಿರ ಇದ್ದೀವಿ. ಯಾವುದಾದ್ರು ಶಾರ್ಕ್ ಆಗಲಿ, ಒಟ್ಟು ನಂಗೆ ಶಾರ್ಕ್ ಸಿಕ್ಕರಾಯ್ತು. ಬಟ್ ಅವಾಗ ನಾವು ಮಧ್ಯದಲ್ಲಿ ಬರಬೇಕಾದ್ರೆ ಒಂದು ಮೀನು ಬಂದಿತ್ತಲ್ಲ, ಅಪ್ಪ ಅದು ಮಾತ್ರ ಭಾಳ ದೊಡ್ಡಿತ್ತು. ಅದು ಯಾವ ಮೀನೇನೋ ನಂಗೆ ಗೊತ್ತಾಗಲಿಲ್ಲ. ಅದು ಶಾರ್ಕೇ ಇರ್ಬೋದು. ಶಾರ್ಕಲ್ಲೇ ಬೇರೆ ಬೇರೆ ಟೈಪ್ಸ್ ಆಫ್ ಶಾರ್ಕ್ ಇರ್ತದೆ. ಈಗ ನಾವು ಹೊಡೆದಿದ್ದು ಮೋಸ್ಟ್ಲಿ ಟೈಗರ್ ಶಾರ್ಕ ಏನೋ ಇರ್ಬೋದು. ಅವಾಗ ಬಂದಿದ್ದು ಹ್ಯಾಮರ್ ಹೆಡ್ ಶಾರ್ಕ್. ಒಟ್ಟು 3 ಥರ ಶಾರ್ಕಿಗೆ ಈಗ ನಾವು ಹಂಟ್ ಮಾಡಿದ್ರು, ಆದರೆ ಫಿನಿಷ್ ಮಾಡಿದ್ದು ಒಂದು ಶಾರ್ಕ್ ಇಲ್ಲ. ಈಗ ಮಾಡ್ತೀವಿ. ಇನ್ನೊಂದು ಹೊಡ್ತಾ ಬಿದ್ದರೆ ಬಂತು. ಕಾಚಾಕ್ ಎಷ್ಟು ಹೊಡಿಬೇಕು? ಬಾ ಗೈಸ್, ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಶಾರ್ಕ್ ಹೊಡೆದೆ ಗೈಸ್. ಫೈನಲಿ ಶಾರ್ಕ್ ಮೀನನ್ನು ಫಿನಿಷ್ ಮಾಡಿದ್ದೀವಿ. ಅಮ್ಮ, ನೀವಿಂದು ಹೊರಡಬಹುದು. ಹೋಗೋದು. ಟೈಮ್ ಎಷ್ಟಾಯ್ತು ಗೈಸ್? ಟೈಮ್ 12 ಗಂಟೆ ಆಯಿತು. ಅಜ್ಜಿಗೆ ಪಾಪ ನಿದ್ರೆ ಬರ್ತದೆ. ನೀವು ಹೋಗಿ ಮಲ್ಕ. ನೀ ಹಿಡಿತಲ್ಲ. ನಾ ಮೀನು ತಗೊಂಡು ಹೋಗಿ ಫ್ರೈ ಮಾಡ್ಕೊಂಡು ತಿನ್ಕೊಂಡು ಮಲಗ್ತೆ. ಗೈಸ್, ನಾವೊಂಥರ ಹೆಂಗಂದರೆ ಮನುಷ್ಯನಿಗೆ ಛಲ ಇದ್ರೆ ಏನು ಬೇಕಾದ್ರೆ ಮಾಡ್ತಾ ಅಂತಾರೆ. ನನಗೆ ಶಾರ್ಕ್ ಹೊಡಿಬೇಕಂತ ಛಲ ಇತ್ತು, ಹೊಡೆದೆ. ಚಂಚಲ ಆಗಿರಬಾರ್ದು, ನಾವು ಛಲ ಇರಬೇಕು. ದಿಸ್ ಈಸ್ ಲೈಫ್ ಲೆಸನ್. ಆಫ್ ತಿಕ್ಕೊಂಡಿ ಕೋಚಿಂಗ್ ಕ್ಲಾಸ್. 5 hours later. ಓಕೆ ಗೈಸ್, ಈಗ ನಮ್ಮ ಶಾರ್ಕ್ ಲಾರ್ಜ್ ಫಿಶ್ ಮೀಟ್ ಫ್ರೈ ಆಗಿ ರೆಡಿ ಇದೆ. ಇದನ್ನು ತಿನ್ನುವ ಸಮಯ. ಓಕೆ, ಇದನ್ನು ಈಗ ಟೇಸ್ಟ್ ಮಾಡಿ ನೋಡುವ. ರೆಡಿ? 3, 2, 1.
ಏನೂ ಹೇಳಲಿಲ್ಲ ಅವ. ಮುಗಳಪ್ಪ ಶಾರ್ಕ್ ಅಲ್ಲಿಂದ ಹಿಡ್ಕೊಬಂದು ಅದನ್ನು ಇದು ಮಾಡಿ ನಿನ್ನ ಫ್ರೈ ಮಾಡಿಕೊಟ್ರೆ ತಿಂದು ಸುಮ್ಮನಾಗ್ಬಿಟ್ಟೆ. ಒಂದು ಥ್ಯಾಂಕ್ಸ್ ಗೈಸ್, ನೀವಾದರೂ ಥ್ಯಾಂಕ್ಸ್ ಹೇಳ್ರಿ ಕಮೆಂಟ್ ಸೆಕ್ಷನಲ್ಲಿ ನನಗೆ. ಓಕೆ ಗೈಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡಿರಿ. ಪಾರ್ಟ್ 2 ಬೇಕಂದರೆ ಕಮೆಂಟ್ ಮಾಡಿರಿ. ಇದ್ರದ್ದು ಪಾರ್ಟ್ 2 ಮಾಡುವ. ಇದರಲ್ಲಿ ಇನ್ನೂ ಕೆಲಸ ಮಾಡೋದುಂಟು. ಏನಂದರೆ ಅಲ್ಲೆಲ್ಲ ಬೋಟ್ ಉಂಟು ನೋಡ್ರಿ, ಆ ಬೋಟಲ್ಲೆಲ್ಲ ಏನೇನೋ ಎಕ್ಸ್ಪ್ಲೋರ್ ಮಾಡಬೇಕು. ಅದರಲ್ಲಿ ಏನೇನೋ ಐಟಮ್ಸ್ ಉಂಟು, ಅದೆಲ್ಲ ತಂದು ಏನೇನೋ ಭಾಳ ಕೆಲಸ ಉಂಟು ಗೈಸ್. ಅದೆಲ್ಲ ಪಾರ್ಟ್ 2 ಅಲ್ಲಿ ಮಾಡುವ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಬೇರೆ ಹೊಸ ಗೇಮ್ಸ್ ಆಡ್ತೀನಿ, ಹೊಸ ಗೇಮ್ಸನ್ನು ನಿಮ್ಗೆ ತೋರಿಸ್ತೀನಿ. ಹೀಗೆ ನೀವು ಸಪೋರ್ಟ್ ಮಾಡ್ತಾ ಇರಬೇಕಷ್ಟೇ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ. ಸೂರಜ್ ಗೇಮಿಂಗ್ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ ಗೈಸ್, ಗುಡ್ ನೈಟ್, ಟಾಟಾ.